ಆಗಿದೆ, ಘಮ ಘಮ. ಎಷ್ಟು ಗಮ್ ಅಂತ ಇದೆ. ನಾಟಿ ಕರಿಬೇವು ನಮ್ಮ ತೋಟದ್ದು. ಒಂದು ರಕ್ಕೆ ಮುರ್ಕೊಬಿಡ್ಬೇಕಂತೆ. ಹಂಗೆ ಫ್ರೆಶ್ಶಾಗಿ ತೊಳೆದಿರ ಎಲ್ಲ ಸಾಂಬಾರಿಗೆ ಎಲ್ಕ ಒಗ್ಗರಣೆ ಹಾಕೋಕ್ಕೆ ಈಗ ಕಿತ್ಕೊಂಡಿದ್ದೀನಿ. ಅವಲಕ್ಕಿಗೆ ಒಗ್ಗರಣೆ ಹಾಕೋಕ್ಕೆ ಕರಿಬೇವು ಸೊಪ್ಪು. ಅನ್ನ ಚಿತ್ರಾನ್ನ ಇಷ್ಟ ಇಲ್ದಿರೋರಿಗೆ, ದಪ್ಪ ಆಗ್ಬಿಡ್ತೀವಿ ಬೆಳಗ್ಗೆ ಅನ್ನ ತಿನ್ನಬಾರ್ದು ಅನ್ನೋರಿಗೆ, ಸಣ್ಣ ಆಗಬೇಕು ಅನ್ನೋರಿಗೆ ಈ ಥರ ಅವಲಕ್ಕಿದು ಚಿತ್ರಾನ್ನ ಮಾಡ್ಕೊಂಡು ತಿನ್ನಿ. ಟೇಸ್ಟಾಗಿ ಚೆನ್ನಾಗಿರುತ್ತೆ. ನಿಮ್ಮ ಮಕ್ಕಳಿಗೆ ನಿಮ್ಮ ಗಂಡಂಗೆಲ್ಲ ಇಷ್ಟ ಆಗುತ್ತೆ. ಅಯ್ಯೋ ಯಾಕೆ ತಂಗ್ಳನ ಉರಿತಾ ಇದೆಯಾ, ಅರ್ಶಿನ ಪುಡಿ ಉದುರಿಸಿ ಈ ಥರ ಮಾಡಿಕೊಡೆ, ಮೊನ್ನೆ ಮಾಡಿದ್ದಲ್ಲ ಆ ಥರ ಮಾಡಿಕೊಡಿ ಅಂತ ಕೇಳ್ತಾರೆ. ಆವಾಗ ಮಾಡಿಕೊಡಿ. ಡಬ್ಬಿಗೂ ಹಾಕ್ಕೊಂಡು ಹೋಗಿ ಫ್ರೆಂಡ್ಸ್ಗೆಲ್ಲ ಸ್ವಲ್ಪ ಕೊಡಿ, ಆಫೀಸ್ಗೆಲ್ಲ. ನೋಡಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ. ಅನ್ನದ ಚಿತ್ರಾನ್ನ ತಿಂದು ಬೇಜಾರಾಗಿರೋರಿಗೆ ತರಕಾರಿ ಹಾಕಿ ಅವಲಕ್ಕಿ ಹಾಕಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಅರ್ಧ ಕೆ ಜಿ ಅವಲಕ್ಕಿ ತೊಗೊಂಡಿದ್ದೀನಿ. ಇದು 3 ಸತಿ ಚೆನ್ನಾಗಿ ತೊಳ್ಕೊಬೇಕು. ಚೆನ್ನಾಗಿ ಸೋರಿಸ್ಬಿಟ್ಟು ಮಾಡಬೇಕು. ನೀವು ನೋಡ್ತಾ ಇರಿ, ನಾನು ತೋರಿಸ್ತಾ ಇರ್ತೀನಿ. ಇದು 3 ಸಲ ಚೆನ್ನಾಗಿ ತೊಳೆದಿದ್ದೀನಿ. ಇದರಲ್ಲೇನು ನೀರು ಹಾಕಿ ಹಾಕೋದು ಬೇಡ, ಹಿಂಗೆ ಬಿಟ್ಬಿಟ್ರೆ ಸಾಕು. ಹಂಗೆ ಉಂತ್ಕೋತದೆ ಇದು. ಎಣ್ಣೆ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ ಸ್ವಲ್ಪ. ನೋಡಿ ಫ್ರೆಶ್ಶಾಗಿ ಕರ್ಬೇವಿನ ಸೊಪ್ಪು ಎಷ್ಟು ಚೆನ್ನಾಗಿದೆ. ಹೆಚ್ಚಾಗಿ ಹಾಕ್ತೀನಿ ಕರ್ಬೇವಿನ ಸೊಪ್ಪು ಮಾತ್ರ. ನಾನು ಸಖತ್ ಇಷ್ಟ ಕರ್ಬೇವಿನ ಸೊಪ್ಪು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕರ್ಬೇವಿನ ಸೊಪ್ಪು ಹಾಕಿದ್ಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಬೇಕು. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಎಣ್ಣೆಲಿ ಬೇಯಲಿ, ಖಾರ ಬಿಡುತ್ತೆ. ಹಸಿಮೆಣ್ಸಿನ್ಕಾಯಿ ಫಸ್ಟ್ ಹಾಕಬೇಕು. ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಕ್ಯಾಪ್ಸಿಕಮ್ ಹಾಕೊಳ್ಳೋಣ. ಅದಕ್ಕೆ ಬೇಯಲಿ ಎಣ್ಣೆಯಲ್ಲಿ. ಈರುಳ್ಳಿ ಫ್ರೈ ಆಗಿದೆ. ಇವಾಗ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ. ಏನಪ್ಪ ಇದು ಅವಲಕ್ಕಿ, ಯಾರು ಏನು ಮಾಡಲ್ರೆ ಅಮ್ಮ ಅವಲಕ್ಕಿ ಉಪ್ಪಿಟ್ಟು ಮಾಡೋದು ತೋರಿಸ್ತಾಳೆ ಅನ್ಕೋಬೇಡಿ. ಅವಲಕ್ಕಿ ಚಿತ್ರಾನ್ನ ಇದು ಡಿಫ್ರೆಂಟಾಗಿ ಇದು ಏನೇನು ಹಾಕ್ಬೇಕಂತ ನೋಡ್ಕೊಳ್ಳಿ. ಇದು ಮಾಡ್ಕೊಂಡು ತಿಂದು ನೋಡಿ ಟೇಸ್ಟ್ ಹೆಂಗಿರುತ್ತೆ ಅಂತ. ಅದೇ ಬೇರೆ ಇದೇ ಬೇರೆ. ಲಕ್ಷ್ಮಮ್ಮ ಮಾಡೋದೇ ಬೇರೆ, ನೀವು ಮಾಡೋದೇ ಬೇರೆ. ಇದೊಂದು ಸಲ ಟ್ರೈ ಮಾಡಿ. ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಚೆನ್ನಾಗಿ ಇದಾಗಿದೆ, ಫ್ರೈ ಆಗಿದೆ. ಇವಾಗ ಆಲೂಗಡ್ಡೆ ಹಾಕ್ಕೊತಾ ಇದ್ದೀನಿ. ಇದೇನು ಅವಲಕ್ಕಿ ಚಿತ್ರಾನ್ನಕ್ಕೆ ಆಲೂಗಡ್ಡೆನೂ ಹಾಕ್ತಾರ ಅಂದ್ಕೊಬೇಡಿ. ಮಾಡ್ಕೊಂಡು ತಿಂದು ನೋಡ್ಬಿಟ್ಟು ಹೇಳಿ ಹೆಂಗಿರುತ್ತೆ ಅಂತ ಟೇಸ್ಟು. ಇನ್ನೊಂದು ದಿವಸ ಅದನ್ನೇ ಮಾಡಿಕೊಡು ಅಂತಾರೆ ನಿಮ್ಮ ಮಕ್ಕಳು ಗಂಡ ಎಲ್ಲ. ಮತ್ತು ಎಣ್ಣೆಲಿ ಚೆನ್ನಾಗಿ ಬೇಯಿಸ್ಬೇಕು. ನೀರು ಬಿಟ್ಬಿಟ್ಟು ಬೇಯಿಸ್ಬಿಟ್ಟಿರ, ಎಣ್ಣೆಲ್ಲೇ ಬೇಯಿಸ್ಬೇಕು. ನೋಡ್ಕೊಳ್ಳಿ ನಾನು ಹೆಂಗೆ ಮಾಡ್ತೀನಿ ಅಂತ. ಮೊಬೈಲ್ ಆನ್ ಮಾಡ್ಬಿಟ್ಟು ಅತ್ತಾಗಿದ್ದ ಕೆಲ್ಸಕ್ಕೆ ಹೋಗ್ಬಿಟ್ಟು ಅಮ್ಮ ಏನು ಹಾಕೊಳ್ಳಿ ಅನ್ನೋದಲ್ಲ, ಮೊಬೈಲ್ ಇಟ್ಕೊಂಡು ನೋಡ್ಕೊಂಡೇ ಮಾಡಬೇಕು. ನೋಡ್ಕೊಳ್ಳಿ ಕ್ಲೀನಾಗೆ. ಇವಾಗ ಆಲೂಗಡ್ಡೆ ಸ್ವಲ್ಪ ಎಲ್ಲ ಇದಾಗಿದೆ. ಇವಾಗ ಟೊಮಟೊ ಹಾಕೋತಾ ಇದ್ದೀನಿ. 1-2 ಟೊಮಟೊ, 1-2 ಆಲೂಗಡ್ಡೆ, 1 ದಪ್ಪ ಮೆಣಸಿನ್ಕಾಯಿ, ಅರ್ಧ ಕೆ ಜಿ ಅವಲಕ್ಕಿ. ಅಷ್ಟನ್ನ ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಬೇಡಿ. ಒಳ್ಳೆ ದೇವತಿ ಅನ್ನೋ ಕಾಣ್ತಿದೆ. ಸ್ವಲ್ಪ ಇದು ಚೆನ್ನಾಗಿ ಕಾಣುತ್ತೆ. ಉಪ್ಪು ಹಾಕ್ತಾಯಿದ್ದೀನಿ. ನಾನು ಸ್ಪೂನಲ್ಲೆಲ್ಲ ಹಾಕ್ತಾಯಿಲ್ಲ, ಒಂದು ಅಳತೆ ಮೇಲೆ ಹಾಕ್ತಾಯಿದ್ದೀನಿ. ನೀವು ಹಾಕ್ಕೊಳ್ಳಿ. ಏನೋ ಸಪ್ಪೆ ಆದರೆ ಇನ್ನೊಂಚೂರು ಹಾಕ್ಕೊಳ್ಳಿ, ತಿಂದು ನೋಡಿಕೊಂಡು. ಯಾವತ್ತೂ ಉಪ್ಪು ಜಾಸ್ತಿ ಹಾಕೋಕೆ ಹೋಗಬೇಡಿ. ಉಪ್ಪಾರೆ ನೀರು ಹಾಕೋಕ್ಕಾಗಲ್ಲ. ಸಪ್ಪೆ ಬೇಕಾದ್ರೆ ಉಪ್ಪು ಹಾಕೋಬೋದು, ನೋಡ್ಕೊಂಡು ಹಾಕ್ಕೊಳ್ಳಿ. ಆಲೂಗಡ್ಡೆ, ದಪ್ಪ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ನಿಂಬೆಹಣ್ಣು ರಸ ಹಾಕೋಬೇಕು. ಒಂದು 2-3 ಹಾಕೋಬೇಕು. ನಾನು 2 ಹಾಕಿದ್ದೀನಿ. ನಿಮ್ಗೇನಾದ್ರು ಹುಳಿ ಜಾಸ್ತಿ ಬೇಕಂದರೆ ಒಂದು 3 ಹಾಕೊಳ್ಳಿ. ಇದು ಸ್ವಲ್ಪ ನಿಂಬೆಹಣ್ಣು ರಸದಲ್ಲಿ ಬೇಯಬೇಕು. ಯಾವಾಗೂ ಅನ್ನ ಚಿತ್ರಾನ್ನ ಅವಲಕ್ಕಿ ಬರೀ ಕಡಲೆಬೀಜ, ಕಡಲೆಬೇಳೆ ಹಾಕ್ಬಿಟ್ಟು, ಉದ್ದಿನಬೇಳೆ ಹಾಕ್ಬಿಟ್ಟು ಮಾಡ್ತಾರಲ್ವ, ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ. ಒಂದು ಸಲ ನೀವು ಟ್ರೈ ಮಾಡಿ, ತಿಂದು ನೋಡಿ ಮಾಡಿ. ಇವಾಗ ಅವಲಕ್ಕಿ ಹಾಕ್ತಾಯಿದ್ದೀನಿ ನೋಡಿ. ಆಮೇಲೆ ಹೆಂಗಿದೆ ಅಂತ ನೋಡ್ಬಿಟ್ಟು ನನಗೂ ಸ್ವಲ್ಪ ಸಪೋರ್ಟ್ ಮಾಡಿ. ಚೆನ್ನಾಗಿದೆ, ಚೆನ್ನಾಗಿಲ್ಲ, ಹೇಗಿದೆ ಅಂತೆಲ್ಲ ಸ್ವಲ್ಪ ಹೇಳಿ ನೋಡಿ, ನಿಧಾನ ಕೂತ್ಕೊಂಡು. ಆಮೇಲೆ ಕಮೆಂಟ್ ಮಾಡಿ, ಫಾಲೋ ಮಾಡಿ. ಇನ್ನೂ ಇಂತಿಂಥದ್ದು ಮಾಡಿಕೊಡು ಆಂಟಿ ಅಂತ ಹೇಳಿ ಮಾಡಿಕೊಡ್ತೀನಿ. ತಿನ್ನೋದು ನಾನು, ನೋಡೋದು ನೀವು ಅಷ್ಟೇ. ನೀವು ನಿಮ್ಮ ಮನೇಲಿ ಮಾಡ್ಕೊಂಡು ತಿನ್ನಿ. ನೋಡಿ ನೀರು ಹಾಕಲಿಲ್ಲ, 2-3 ಸತಿ ತೊಳೆದಿರೋದು ಇಷ್ಟು ಉದುರಾಗಿರುತ್ತೆ. ಇವಾಗ ಅದನ್ನ ಚೆನ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಉರಿ ಕಮ್ಮಿ ಕೊಟ್ಟು ಹಂಗೆ ಹಬೆಲಿ ಬೇಯಿಸ್ಬೇಕಿದೆ. ಮಿಕ್ಸ್ ಮಾಡಾಗಿದೆ. ಈಗ ಸ್ವಲ್ಪ ಇವಾಗ ಹಂಗೆ ಮುಚ್ಚಿಡೋಣ. ಸ್ವಲ್ಪ ಟೇಸ್ಟ್ಗೋಸ್ಕರ ಒಂಚೂರು ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ. ನೀವು ಇಷ್ಟ ಇದೆ ಹಾಕೋಬೋದು, ಇಲ್ಲಾಂದರೆ ಇದು ಮಾಡ್ಕೊಬೋದು. ನಾನು ಹಾಕಿದ್ದೀನಿ, ಸ್ವಲ್ಪ ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು ಅಂತ. ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಟೇಸ್ಟ್ಗೋಸ್ಕರ. ಅವಲಕ್ಕಿ ಎಲ್ಲ ಬೆಂದಮೇಲೆ ಇದು ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ಗೋಸ್ಕರ ಹಾಕಿದ್ದೀನಿ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ. ನೀವು ಬೇಕಂದ್ರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಇದು ಮಾಡ್ಕೊಳ್ಳಿ. ಇಷ್ಟ ಸಾಕು, ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ. ಬರೀ ಅವಲಕ್ಕಿ ಮಾಡಿದ್ರೆ ಇಷ್ಟು ಚೆನ್ನಾಗಿರಲ್ಲ. ಆಲೂಗಡ್ಡೆ ಇವೆಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಒಂಚೂರು ಬಜ್ಜಿ ಇದ್ಬಿಟ್ರೆ ಇನ್ನೂ ಸೂಪರಾಗಿರುತ್ತೆ ತಿನ್ನೋಕ್ಕೆ. ಬಜ್ಜಿ ಇಲ್ಲ, ಏನು ಮಾಡೋದು? ಈಗ ನಂಗೆ ತುಂಬ ಹೊಟ್ಟೆ ಹಸಿತಾ ಇದೆ, ಇದನ್ನೇ ತಿನ್ಬೇಕು ಇವಾಗ. ಅವಲಕ್ಕಿ ಚಿತ್ರಾನ್ನ ರೆಡಿ.
ನೋಡಿ ಇವಾಗ ಹಾಕೊಂಡು ತಿಂತಾ ಇರೋದಷ್ಟೇ, ಬ್ಯಾಟಿಂಗ್ ಮಾಡ್ತಾ ಇರೋದಷ್ಟೇ. ಇವಾಗ ತೆಗೆದುಬಿಡೋಣ. ಆಯಿತು, ಎಲ್ಲ ಮಿಕ್ಸು ಸೀದೋಗಲಿಲ್ಲ, ಏನಾಗಲಿಲ್ಲ. ಸೂಪರಾಗಿ ಉದ್ದುದ್ರಾಗ ಚೆನ್ನಾಗಾಗಿದೆ. ಕೊತ್ತಂಬರಿ ಸೊಪ್ಪು ಸಾಕು, ರೇಟ್ ಜಾಸ್ತಿ, 60 ರೂಪಾಯಿ ಕಟ್ಟು. ಬನ್ನಿ ಈಗ ಎತ್ಕೊಂಡು ತಿನ್ನೋಣ. ಈ ಚಿತ್ರಾನ್ನ ರೆಡಿ. ಇವಾಗ ತಿಂತಾ ಇರೋದೆ, ಹೊಟ್ಟೆ ಹಶ್ವು ಆಗ್ತಾಯಿದೆ. ಬನ್ನಿ ನೀವು ಜೊತೆಲಿ ತಿನ್ನೋಣ.